ಭಗವಾನ್ ವಿಷ್ಣುವಿನ ಉಗ್ರ ರಕ್ಷಕ ಮತ್ತು 4ನೇ ಅವತಾರವಾದ ನರಸಿಂಹ ಭಾರತದಾದ್ಯಂತ 1000ಕ್ಕೂ ಹೆಚ್ಚು ದೇವಾಲಯಗಳನ್ನು ಹೊಂದಿದೆ. ನಾನು ಈ ದೇವಾಲಯಗಳ ಸ್ಥಳಗಳನ್ನು ಮ್ಯಾಪ್ ಮಾಡಿದ್ದೇನೆ ಮತ್ತು ನನ್ನ ಬ್ಲಾಗ್ ಕ್ಷೇತ್ರದಾನನಲ್ಲಿ 25 ಪ್ರಮುಖ ನರಸಿಂಹ ದೇವಾಲಯಗಳನ್ನು ನೀಡಿದ್ದೇನೆ. ನಾನು ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಪಂಚ ನರಸಿಂಹ ಕ್ಷೇತ್ರಗಳ ಬಗ್ಗೆ ಯೂಟ್ಯೂಬ್ ವಿಡಿಯೋವನ್ನು ಹಂಚಿಕೊಂಡಿದ್ದೇನೆ. ಮಯಿಲಾಡುತುರೈ ಜಿಲ್ಲೆಯ ತಮಿಳುನಾಡಿನ ಪಂಚ ನರಸಿಂಹ ಕ್ಷೇತ್ರಗಳ ಮೂಲಕ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿಕೊಳ್ಳಿ. ಭಗವಾನ್ ನರಸಿಂಹನ ತೀವ್ರ ರಕ್ಷಣೆ ಮತ್ತು ದೈವಿಕ ಸಹಾನುಭೂತಿಯನ್ನು ಸಾಕಾರಗೊಳಿಸುವ 5 ಪವಿತ್ರ ದೇವಾಲಯಗಳು. ತಿರುಕುರಯಲೂರು ಶ್ರೀ ಉಗ್ರ ನರಸಿಂಹರ್ ದೇವಸ್ಥಾನ. ವೈತೀಶ್ವರನ್ ಕೋಯಿಲ್ನಿಂದ ಸುಮಾರು 15 ಕಿಮೀ ದೂರದಲ್ಲಿರುವ ಈ ದೇವಾಲಯವು ಮಹಾನ್ ವೈಷ್ಣವ ಸಂತ ತಿರುಮಂಗೈ ಆಳ್ವಾರ್ ಅವರ ಜನ್ಮಸ್ಥಳವಾಗಿದೆ. ಮುಖ್ಯ ದೇವತೆಯಾದ ಉಗ್ರ ನರಸಿಂಹರ್ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ವಿಶಿಷ್ಟ ರೂಪದಲ್ಲಿ ಕುಳಿತಿದ್ದಾನೆ. ಇತರ ಅನೇಕ ದೇವಾಲಯಗಳಿಗಿಂತ ಭಿನ್ನವಾಗಿ ಅಲ್ಲಿ ಅವನು ಸಾಮಾನ್ಯವಾಗಿ ಲಕ್ಷ್ಮಿಯೊಂದಿಗೆ ಇರುತ್ತಾನೆ. ಈ ಸಂಯೋಜನೆಯು ಅಪರೂಪವಾಗಿದೆ ಮತ್ತು ಈ ದೇವಾಲಯದ ವಿಶಿಷ್ಟತೆಯನ್ನು ಹೆಚ್ಚಿಸುತ್ತದೆ. ಈ ದೇವಾಲಯವನ್ನು ಅಭಿಮಾನ ಸ್ಥಳಂ ಎಂದು ಕರೆಯಲಾಗುತ್ತದೆ. ಇದು ಆಳ್ವಾರ್ಗಳ ಸ್ತೋತ್ರಗಳಲ್ಲಿ ಗುರುತಿಸಲ್ಪಟ್ಟ ಮತ್ತು ಪೂಜಿಸಲ್ಪಡುವ ಪವಿತ್ರ ಸ್ಥಳವಾಗಿದೆ. ಆಂತರಿಕ ಪ್ರಕ್ಷುಬ್ಧತೆ, ಕೋಪ ಅಥವಾ ಭಾವನಾತ್ಮಕ ತೊಂದರೆಯನ್ನು ಎದುರಿಸುತ್ತಿರುವ ಭಕ್ತರಿಗೆ ಈ ದೇವಾಲಯವು ಮಹತ್ವದ ಯಾತ್ರಾ ಸ್ಥಳವಾಗಿದೆ, ಏಕೆಂದರೆ ಇದು ನಕಾರಾತ್ಮಕ ಭಾವನೆಗಳನ್ನು ಶಾಂತಗೊಳಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಕಷ್ಟಗಳನ್ನು ನಿವಾರಿಸಲು ಮತ್ತು ಶಾಂತಿಯನ್ನು ತರಲು ಪಾಣಕಂ ಅರ್ಪಣೆ ಮತ್ತು ಸುದರ್ಶನ ಹೋಮದಂತಹ ವಿಶೇಷ ಆಚರಣೆಗಳನ್ನು ನಡೆಸಲಾಗುತ್ತದೆ. ಶ್ರೀರಾಮಾನುಜ ಮತ್ತು ಮನವಾಲ ಮಾಮುನಿಗಲ್ ಅವರಂತಹ ಪ್ರಾಚೀನ ವೈಷ್ಣವ ಆಚಾರ್ಯರು ಈ ಸ್ಥಳಕ್ಕೆ ಭೇಟಿ ನೀಡಿದರು. ಇದು ವೈಷ್ಣವ ಸಂಪ್ರದಾಯದಲ್ಲಿ ಅಮೂಲ್ಯವಾದ ಸ್ಥಳವಾಗಿದೆ. ಮಂಗೈಮಡಂ ಶ್ರೀ ವೀರ ನರಸಿಂಹ ಪೆರುಮಾಳ್ ದೇವಸ್ಥಾನ. ಮಯಿಲಾಡುತುರೈನಿಂದ 25 ಕಿಮೀ ದೂರದಲ್ಲಿರುವ ಈ ದೇವಾಲಯವು ಭಗವಾನ್ ನರಸಿಂಹನನ್ನು ವೀರ ನರಸಿಂಹನಾಗಿ ತನ್ನ ಉಗ್ರ ರೂಪದಲ್ಲಿ ತೋರಿಸುತ್ತದೆ. ಇದು ಶೌರ್ಯ ಮತ್ತು ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ. ಈ ದೇವತೆಯನ್ನು ಸಾಲಿಗ್ರಾಮದಿಂದ ತಯಾರಿಸಲಾಗಿದೆ. ಇದು ಅದರ ಆಧ್ಯಾತ್ಮಿಕ ಶಕ್ತಿಗೆ ಪೂಜನೀಯವಾದ ಪವಿತ್ರ ಕಲ್ಲು. ಅಡೆತಡೆಗಳು, ಕಾನೂನು ಸವಾಲುಗಳು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿಗಾಗಿ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ದೇವಾಲಯವು ತಿರುಮಂಗೈ ಆಳ್ವಾರ್ ಅವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಅವರು ಇಲ್ಲಿ ಉಗ್ರ ಯೋಧನಿಂದ ನಿಷ್ಠಾವಂತ ಸಂತರಾಗಿ ರೂಪಾಂತರಗೊಂಡರು. ಸ್ವತಃ ಅಸಾಧಾರಣ ಭಕ್ತರಾದ ಕುಮುದವಳ್ಳಿ ನಾಚಿಯಾರ್ ಅವರು ತಿರುಮಂಗೈ ಆಳ್ವಾರ್ ಅವರನ್ನು 2 ಷರತ್ತುಗಳ ಮೇಲೆ ಮದುವೆಯಾಗಲು ಒಪ್ಪಿಕೊಂಡರು. ಮೊದಲನೆಯದು, ಅವರು ಶ್ರೀವೈಷ್ಣವರಾಗಬೇಕು ಮತ್ತು ಎರಡನೆಯದಾಗಿ ಅವರು ಪ್ರತಿದಿನ 108 ವೈಷ್ಣವರಿಗೆ ಸೇವೆಯ ರೂಪವಾಗಿ ಆಹಾರವನ್ನು ನೀಡಬೇಕು. ಆಳ್ವಾರ್ ಈ ಷರತ್ತುಗಳಿಗೆ ಬದ್ಧರಾಗಿದ್ದರು. ಇದು ಈ ದೇವಾಲಯದಲ್ಲಿ ಔದಾರ್ಯ ಮತ್ತು ನಿಸ್ವಾರ್ಥ ಸೇವೆಯ ಸಂಪ್ರದಾಯಕ್ಕೆ ಕಾರಣವಾಯಿತು. ತಿರುಮಂಗೈ ಆಳ್ವಾರ್ ಅವರು ಪ್ರಾರಂಭಿಸಿದ ದೇವಾಲಯದ ದಾನದ ಪರಂಪರೆಯು ಇಂದಿಗೂ ಮುಂದುವರೆದಿದೆ. ಭಕ್ತರು ಅವರ ಗೌರವಾರ್ಥವಾಗಿ ಆಹಾರ ಮತ್ತು ಸೇವೆಯನ್ನು ನೀಡುತ್ತಾರೆ. ಈ ದೇವಾಲಯವು ಗುಣಪಡಿಸುವ ಶಕ್ತಿಗೆ ಹೆಸರುವಾಸಿಯಾಗಿದೆ. ನವಗ್ರಹ ದೋಷ, ಗ್ರಹ ದೋಷಗಳು, ವೈವಾಹಿಕ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಭಕ್ತರು ವೀರ ನರಸಿಂಹನ ರಕ್ಷಣೆ ಮತ್ತು ಗುಣಪಡಿಸುವ ಆಶೀರ್ವಾದವನ್ನು ಕೋರಿ ಇಲ್ಲಿಗೆ ಬರುತ್ತಾರೆ. ತಿರುನಗರಿ ಸೀರ್ಕಾಳಿ ಬಳಿಯ ಶ್ರೀ ನರಸಿಂಹ ಪೆರುಮಾಳ್ ಸನ್ನತಿ ನರಸಿಂಹ ಎಂಬ 2 ರೂಪಗಳಿಗೆ ಹೆಸರುವಾಸಿಯಾಗಿದೆ. ಯೋಗ ನರಸಿಂಹ ಮತ್ತು ಜ್ವಾಲಾ ನರಸಿಂಹ. ಯೋಗ ನರಸಿಂಹ ಶಾಂತಿ, ಧ್ಯಾನ ಮತ್ತು ಆಂತರಿಕ ಶಕ್ತಿಯನ್ನು ಪ್ರತಿನಿಧಿಸಿದರೆ, ಜ್ವಾಲಾ ನರಸಿಂಹ ಭಗವಂತನ ಉಗ್ರ ರಕ್ಷಣಾ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ದಂತಕಥೆಯ ಪ್ರಕಾರ ತಿರುಮಂಗೈ ಆಳ್ವಾರ್ ತನ್ನ ಶಕ್ತಿಯುತ ರೂಪದ ದರ್ಶನಕ್ಕಾಗಿ ಭಗವಾನ್ ನರಸಿಂಹನನ್ನು ಪ್ರಾರ್ಥಿಸಿದನು ಮತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಗವಂತನು ಈ 2 ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಂಡನು. ದೇವಾಲಯದಲ್ಲಿನ 2 ಧ್ವಜಸ್ತಂಭಗಳು ನರಸಿಂಹ ಮತ್ತು ತಿರುಮಂಗೈ ಆಳ್ವಾರ್ ಅವರ ಈ ಪವಿತ್ರ ಸ್ಥಳದೊಂದಿಗಿನ ಆಳವಾದ ಸಂಪರ್ಕವನ್ನು ಗೌರವಿಸುತ್ತವೆ. ತಿರುನಗರಿಯನ್ನು ಲಕ್ಷ್ಮೀಪುರಂ, ಶ್ರೀನಗರಿ ಮತ್ತು ಅಲಿಂಗನಪುರಂ ಸೇರಿದಂತೆ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಪ್ರತಿಯೊಂದು ಅದರ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತು ಇಲ್ಲಿ ನಡೆದ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ. ಈ ದೇವಾಲಯವು ಭಕ್ತರಿಗೆ ಆಳವಾದ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಅವರು ಯೋಗ ನರಸಿಂಹರೊಂದಿಗೆ ಧ್ಯಾನ ಮಾಡಲು ಬಂದರು ಅಥವಾ ಜ್ವಾಲಾ ನರಸಿಂಹನಿಂದ ಧೈರ್ಯವನ್ನು ಬಯಸಿದರೂ, ಭಕ್ತರು ನರಸಿಂಹನ ದೈವಿಕ ಶಕ್ತಿ ಮತ್ತು ಉದ್ದೇಶದೊಂದಿಗೆ ಸಂಪರ್ಕದ ಪ್ರಜ್ಞೆಯೊಂದಿಗೆ ಹೊರಡುತ್ತಾರೆ. ತಿರುವಾಲಿ ಶ್ರೀಲಕ್ಷ್ಮೀ ನರಸಿಂಹ ದೇವಾಲಯ ಸೀರ್ಕಾಲಿಯಿಂದ ಸುಮಾರು 9 ಕಿಮೀ ದೂರದಲ್ಲಿರುವ ತಿರುವಾಲಿ 108 ದಿವ್ಯ ದೇಶಗಳಲ್ಲಿ ಒಂದಾಗಿದೆ ಮತ್ತು ಲಕ್ಷ್ಮೀ ನರಸಿಂಹನು ಲಕ್ಷ್ಮೀ ದೇವಿಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಕುಳಿತಿದ್ದಾನೆ. ಲಕ್ಷ್ಮೀದೇವಿಯು ತನ್ನ ತೀವ್ರವಾದ ಅವತಾರದ ಬಗ್ಗೆ ಕಾಳಜಿ ವಹಿಸಿದಾಗ ಅವಳನ್ನು ಸಮಾಧಾನಪಡಿಸಲು ನರಸಿಂಹ ದೇವರು ಈ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತದೆ. ತಿರುವಾಲಿಯಲ್ಲಿ ಲಕ್ಷ್ಮೀ ನರಸಿಂಹನ ಸಹಾನುಭೂತಿಯ ಅಭಿವ್ಯಕ್ತಿಯು ಭಕ್ತರಿಗೆ ಅವನ ದ್ವಂದ್ವ ಸ್ವಭಾವವನ್ನು ನೆನಪಿಸುತ್ತದೆ. ದುಷ್ಟತನದ ವಿರುದ್ಧ ಉಗ್ರ ರಕ್ಷಕ, ಆದರೆ ಆಶ್ರಯವನ್ನು ಹುಡುಕುವವರಿಗೆ ಸದಾ ದಯಾಪರ. ಈ ರೂಪವು ಶಕ್ತಿ ಮತ್ತು ಅನುಗ್ರಹದ ಸಾಮರಸ್ಯದ ಮಿಶ್ರಣವನ್ನು ಸಂಕೇತಿಸುತ್ತದೆ. ತಿರುನಾಗರಿ ಬಳಿ ಜನಿಸಿದ ತಿರುಮಂಗೈ ಆಳ್ವಾರ್ ಗಮನಾರ್ಹ ಶೌರ್ಯದ ವ್ಯಕ್ತಿ. ಒಂದು ಕಾಲದಲ್ಲಿ ಚೋಳರಾಜನ ಸೇನಾ ಮುಖ್ಯಸ್ಥರಾಗಿದ್ದರು. ಆದರೆ ತಿರುವಾಲಿಯಲ್ಲಿ ಅವರ ಜೀವನವು ಆಧ್ಯಾತ್ಮಿಕ ತಿರುವು ಪಡೆಯಿತು. ದಂತಕಥೆಯ ಪ್ರಕಾರ ಮೂಲತಃ ನೀಲನ್ ಎಂದು ಕರೆಯಲ್ಪಡುವ ತಿರುಮಂಗೈ ಆಳ್ವಾರ್ ಈ ದೇವಾಲಯದಲ್ಲಿ ನರಸಿಂಹ ಮತ್ತು ಲಕ್ಷ್ಮೀ ದೇವಿಯ ಸಹಾನುಭೂತಿಯ ಉಪಸ್ಥಿತಿಯಿಂದ ಆಳವಾಗಿ ಪ್ರಭಾವಿತರಾಗಿದ್ದರು. ಶಾಂತಿ, ಸಮೃದ್ಧಿ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ಪರಿಹಾರವನ್ನು ಬಯಸುವವರಿಗೆ ಈ ದೇವಾಲಯವು ಸಾಂತ್ವನದ ಸ್ಥಳವಾಗಿದೆ. ಇಲ್ಲಿನ ಪವಿತ್ರ ಕೊಳವಾದ ಲಕ್ಷ್ಮೀ ಪುಷ್ಕರಣಿ ಭಕ್ತರನ್ನು ಭಾವನಾತ್ಮಕ ಪ್ರಕ್ಷುಬ್ಧತೆಯಿಂದ ಶುದ್ಧೀಕರಿಸುತ್ತದೆ ಮತ್ತು ಸಾಮರಸ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ 4 ದೇವಾಲಯಗಳು ತಿರುಕುರಯಲೂರಿನ ಉಗ್ರ ನರಸಿಂಹ, ಮಂಗೈಮಡನ್ನ ವೀರ ನರಸಿಂಹ, ತಿರುನಾಗರಿಯಲ್ಲಿರುವ ಯೋಗ ಮತ್ತು ಜ್ವಾಲಾ ನರಸಿಂಹ ಮತ್ತು ತಿರುವಾಲಿಯಲ್ಲಿರುವ ಲಕ್ಷ್ಮೀ ನರಸಿಂಹ ಕೇವಲ ಆಧ್ಯಾತ್ಮಿಕ ಅಭಯಾರಣ್ಯಗಳು ಮಾತ್ರವಲ್ಲ, ನರಸಿಂಹನ ವೈವಿಧ್ಯಮಯ ಅಭಿವ್ಯಕ್ತಿಗಳು ರಕ್ಷಣೆ, ಶಕ್ತಿ ಮತ್ತು ಶಾಂತಿಯನ್ನು ನೀಡುವ ಸ್ಥಳಗಳಾಗಿವೆ. ಪ್ರತಿಯೊಂದು ದೇವಾಲಯವೂ ಆಳವಾದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ.
ವಿಶೇಷವಾಗಿ ಅವೆಲ್ಲವೂ ತಿರುಮಂಗೈ ಆಳ್ವಾರ್ ಅವರ ಭಕ್ತಿಯೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿವೆ. ತಮಿಳುನಾಡಿನ ಪಂಚ ನರಸಿಂಹ ಕ್ಷೇತ್ರಗಳಿಗೆ ಭೇಟಿ ನೀಡಲು ಮತ್ತು ಭಗವಾನ್ ನರಸಿಂಹನ ಆಶೀರ್ವಾದವನ್ನು ಅನುಭವಿಸಲು ನೀವು ಸ್ಫೂರ್ತಿ ಪಡೆಯುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ಹೆಚ್ಚು ಆಧ್ಯಾತ್ಮಿಕ ಪ್ರಯಾಣಗಳಿಗಾಗಿ ಇಷ್ಟಪಡಲು, ಚಂದಾದಾರರಾಗಲು ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.